ನಮಸ್ಕಾರಗಳು. ಎಲ್ಲರಿಗೂ ಗೊತ್ತಿರುವಂಗೆ ಪ್ರತಿ ವರ್ಷ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ವಿಶೇಷ ಪೂಜೆ ನಡೆಯುತ್ತೆ ಅಂತ ಹೇಳಿ ಲಕ್ಷಾಂತರ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಹಾಗಾಗಿ ಆ, ಅವತ್ತಿನ ದಿವಸಗಳಲ್ಲಿ ನಾವು ವಿಶೇಷವಾದಂತಹ ವ್ಯವಸ್ಥೆನ ಮಾಡಬೇಕಾಗಿರುತ್ತೆ. ಈ ವರ್ಷವೂ ಕೂಡ ಈ ತಿಂಗಳು 17ನೇ ತಾರೀಕಿಂದ, ಜುಲೈ 17ನೇ ತಾರೀಕಿಂದ ಆಗಸ್ಟ್ 7ನೇ ತಾರೀಕು ತನಕ ವಿಶೇಷವಾದಂತಹ ಆ, ಪೂಜಾ ದಿವಸಗಳಿರುತ್ತೆ. ಹಾಗಾಗಿ ಭಕ್ತಾದಿಗಳು ಬರ್ತಾರೆ. ಸೊ ನಾವು ಪ್ರಾಧಿಕಾರದಲ್ಲಿ ಒಂದು ಸಭೆ ಮಾಡಿ ಇವತ್ತು ಆ ದಿವಸಗಳಲ್ಲಿ ಭಕ್ತರು ಬಂದಾಗ ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕೇಳಿ, ಆ ವ್ಯವಸ್ಥೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ಆ ಎಲ್ಲ ಸಿದ್ಧತೆಗಳು ಆಗುವಂಗೆ ಸೂಚನೆ ಕೊಟ್ಟಿದೆ. ಕಳೆದ ಬಾರಿ ಮುಖ್ಯವಾಗಿ ಏನಾಗಿತ್ತು ಅಂತಂತಂದರೆ VIP ಗಳು ಬಂದಿದ್ದರಿಂದ ಸಾಮಾನ್ಯ ಸರ್ಕಲಿರೋರಿಗೆ ಮತ್ತು 300 ರುಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ತೊಂದರೆ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಮ್ಯಾನೇಜ್ ಮಾಡಬೇಕಾಗಿದೆ. ಮುಖ್ಯವಾಗಿ ಪಾಪ ಸಾಮಾನ್ಯ ಸರ್ಕಲ್ ಬರೋರಿಗೆ ತೊಂದರೆ ಆಗಬಾರ್ದು. ಅವ್ರು ಎಷ್ಟೊಂದು ಅವರ್ಸ್ ನಿಂತ್ಕೊಂಡು ದೇವ್ರ ದರ್ಶನ ಕಾಯ್ತಿರ್ತಾರೆ. ಅವ್ರಿಗೆ ಅನಗತ್ಯವಾಗಿ ತುಂಬ ಹೆಚ್ಚು ಸಮಯ ನಿಲ್ಲಿಸಬಾರ್ದು VIP ಗಳ ಕಾರಣದಿಂದ. ಸೊ ಹಾಗಾಗಿ ಕ್ರೌಡ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಅವತ್ತಿನ ದಿವಸ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ ಬೆಟ್ಟದ ಮೇಲಕ್ಕೆ. ಲಲಿತ ಮಹಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಎಲ್ಲ ಪ್ರೈವೇಟ್ ವೆಹಿಕಲ್ಸ್ಗಳು ಅಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನಂತರ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಅಂತ ಹೇಳಿ ಅಲ್ಲಿಂದ ಮತ್ತೆ KSRTC ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ KSRTC ಬಸ್ ಹತ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟದಲ್ಲಿರುವಂಥ ಪಾರ್ಕಿಂಗ್ ಸ್ಥಳಕ್ಕೆ ಬರ್ತಾರೆ ಮತ್ತು ಅಲ್ಲಿಂದ ಕ್ಯೂನಲ್ಲಿ ಹೋಗ್ತಾರೆ. ಮತ್ತು 2,000 ರೂಪಾಯಿ ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ 300 ರೂಪಾಯಿ ಟಿಕೆಟ್ ಕೂಡ ಇತ್ತು. ಈ ಸರಿ 300 ರೂಪಾಯಿ ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕೆಂದರೆ 300 ರೂಪಾಯಿ ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ಕಲ್ ನಿಂತಿರ್ತಾರಲ್ಲ, ಆ ಸರ್ಕಿನೇ ಜಾಯ್ನ್ ಆಗೋದು. ಸೊ ಜಾಯ್ನ್ ಆಗಿ ಅವ್ರಿಗೆ ಅಂತಹ ಬೆನಿಫಿಟ್ ಆಗ್ತಿರಲಿಲ್ಲ. ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ 300 ರೂಪಾಯಿ ಟಿಕೆಟನ್ನು ಈ ಸರಿ ಬಂದ್ ಮಾಡಿ 2,000 ರೂಪಾಯಿ ಟಿಕೆಟ್ ಮಾತ್ರ ಮಾಡಿದ್ದೀವಿ. 2,000 ರೂಪಾಯಿ ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತಾ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನ ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಿಂತ ವಿಶೇಷವಾಗಿ ಓಲ್ವೋ ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸೊ ಅವ್ರು ಆ ಬಸ್ಸಿಂದ ಅವ್ರಿಗೆ ಬೇರೆ ಒಂದು ಕ್ಯೂ ಮಾಡಿರ್ತೀವಿ, ಸಾಮಾನ್ಯ ಸರ್ತಿ ಅಲ್ಲದೆ. ಸೊ ಆ ಕ್ಯೂನಲ್ಲಿ ಅವ್ರು ಬೇಗ ಹೋಗಿ ದರ್ಶನ ಪಡ್ಕೋಬೋದು. ಅವ್ರಿಗೆ ಬೇರೆ ಅಂತ ಎಂಟ್ರಿ ಪಾಯಿಂಟ್ ಕೂಡ ಇರುತ್ತೆ. ಈಗ ಕಳೆದ ಬಾರಿ VIP ಗಳು ಏನಾಗ್ತಿತ್ತು ಅಂತಂದರೆ ಬೆಳಗಿಂದ ಸಾಯಂಕಾಲ ತನಕ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿತ್ತು. ಸೊ ಈ ಸರಿ ಅದನ್ನು ತಡಿಬೇಕು ಅಂತ ಹೇಳಿ, ತಪ್ಪಿಸ್ಬೇಕು ಅಂತ ಹೇಳಿ ನಾವು VIP ಗಳಿಗೆ ಒಂದು ನಿಗದಿತವಾದ ಸಮಯ ಇಟ್ಟಿದ್ದೇವೆ. ಅವ್ರು ಆ ಸಮಯದಲ್ಲಿ ಮಾತ್ರ ಬರಬೇಕು. ಬೆಳಗ್ಗೆ ಒಂದು 4 ಅವರ್ ಇಟ್ಟಿರ್ತವೆ, ಸಾಯಂಕಾಲ ಒಂದು 3 ಅವರ್ ಇಟ್ಟಿದ್ದಾವೆ. ಬೆಳಗ್ಗೆ ಬಹುಶಃ ಬೆಳಗ್ಗೆ 6:30 5:30 to 9:30 ಬೆಳಗ್ಗೆ ಮಾತ್ರ, ಸಾಯಂಕಾಲ ಇಟ್ಟಿಲ್ಲ. ಸೊ ಸಾಯಂಕಾಲ VIP ಗೆ ಅವಕಾಶ ಇಲ್ಲ. ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ VIP ಗಳಿಗೂ ಒಂದು ನಿಗದಿತವಾದ ಸಮಯ ಮಾಡಿದ್ವಿ, ಬೆಳಗ್ಗೆ 5:30 9:30 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು VIP ಗಳಿಗೆ ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ. ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು. ಅವ್ರ ವೆಹಿಕಲ್ ಏನಿದ್ರು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಅಷ್ಟೇ, ಯಾರು ಪ್ರೋಟೋಕಾಲ್ ಇರುತ್ತೆ ಅವ್ರಿಗೆ. ನಂತರ ಅಲ್ಲಿಂದ ಪ್ರಾಧಿಕಾರದಿಂದ ವಾಹನ ವ್ಯವಸ್ಥೆ ಇರುತ್ತೆ, ಅಲ್ಲಿಂದ ಅವ್ರು ಆ ವಾಹನ ಹತ್ಕೊಂಡು ಹೋಗ್ಬೇಕು. ಈಗ VIP ಗಳಿಂದ ರೆಕಮೆಂಡೇಶನ್ ಲೆಟರ್ ತೊಗೊಂಡು ಬಂದು ಅವರು ಕೂಡ ನಮಗೆ VIP ದರ್ಶನದಲ್ಲೇ ಬಿಡಿ ಅಂತ ಕೇಳ್ತಾರೆ. ಅದು ನಮಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ರೆಕಮೆಂಡೇಶನ್ ಲೆಟ್ರ್ ಇದ್ದರೆ ಅವ್ರಿಗೆ ನಾವು VIP ದರ್ಶನದಲ್ಲಿ ಕೊಡೋದಿಲ್ಲ. ಅವ್ರಿಗೆ ಸಪ್ರೇಟ್ ಏನಾದರೂ ಒಂದು ಬೇರೆ ಕ್ಯೂ ಇರುತ್ತೆ. ಅವರು ಮಹಾಬಲೇಶ್ವರ ದೇವಸ್ಥಾನದಿಂದ ಸುತ್ತಾಕೊಂಡು ಮತ್ತೆ ವಾಪಸ್ಸು ಸಾಮಾನ್ಯ ಸರ್ತಿಗೆ ಜಾಯ್ನ್ ಆಗಿ ಮೇನ್ ಎಂಟ್ರೆನ್ಸಿಂದ ಹೋಗಿ ಅವ್ರು ದರ್ಶನ ಮಾಡ್ತಾರೆ. ಅವ್ರ ವೆಹಿಕಲ್ಲು ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಮಾಡ್ತಾರೆ. ನಾ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ VIP ಗಳಿಗೆ ಅವ್ರ ಇಮಿಡಿಯೇಟ್ ಫ್ಯಾಮಿಲಿಗಳಿಗೆ ಮಾತ್ರ ಬಿಡಬೇಕು, ಅವ್ರಿಗೆ ಮಾತ್ರ ಬಿಡಬೇಕು. ರೆಕಮೆಂಡೇಶನ್ ಲೆಟರ್ ಇರೋರಿಗೆ ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ಮಹಿಷಾಸುರ ಸ್ಟ್ಯಾಚ್ಯೂ ತಂದು ಬಿಡೋದಾ ಅಥವಾ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಗೆ ಇದು ಮಾಡೋದು. ಸೊ ಲಾಸ್ಟ್ ಟೈಮ್ ಅಲೋ ಮಾಡಿರಲಿಲ್ಲ, ಈ ಸರಿನೂ ಕೂಡ ನಾವು
ಇಲ್ಲ, ಅದು ತೀರ್ಮಾನ ಆಗಿದೆ. ಪ್ರೋಟೋಕಾಲ್ ಮಾತ್ರ ನಾವು ಮಹಿಷಾಸುರ ಸ್ಟ್ಯಾಚ್ಯೂ ತನಕ ಬಿಡ್ತೀವಿ. ಆದರೂ VIP ಗಳು ಲೆಟರ್ ತಗೊಂಡು ಏನಾದರೂ ಬಂದಿರ್ತಾರೆ, ಅವರನ್ನು ನಾವು ಬೆಟ್ಟದ ತಪ್ಪಲೆಲ್ಲ ನಿಲ್ಲಿಸಿ ಅವ್ರ ಮಾಮೂಲಿ ಬಸ್ಗಳಿಂದ ಹತ್ಕೊಂಡು ಅವ್ರು ಸಪ್ರೇಟ್ ಕ್ಯೂ ಇರುತ್ತೆ, ಆ ಕ್ಯೂನಲ್ಲಿ ಈಗ ಮೆಟ್ಲುಗಳಿಂದ ಹತ್ಕೊಂಡ್ ಬರ್ತಾರಲ್ಲ, ಅವ್ರಿಗೂ ಕೂಡ ಕ್ಯೂ ಸಿಸ್ಟಮ್ ಇರುತ್ತೆ. ಅವರು ಕೂಡ 2,000 ರೂಪಾಯಿ ಟಿಕೆಟ್ ತಗೊಂಡು ವಿಶೇಷ ದರ್ಶನ ತಗೋಬೇಕಾದ್ರೆ ಅವಕಾಶ ಇರುತ್ತೆ. ಮತ್ತೆ ಅವ್ರು ಸಾಮಾನ್ಯ ಸರ್ತಿಲಿ ಕೂಡ ಅವ್ರು ಬರಬೇಕಾಗುತ್ತೆ. ಮತ್ತೆ ಬೆಟ್ಟ ಹತ್ತಬೇಕಾದ್ರೆ ನಾವು ಅವ್ರಿಗೆ ಏನು ವ್ಯವಸ್ಥೆಗಳು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಮೆಟ್ಲುಗಳೆಲ್ಲ ಏನಾದರೂ ರಿಪೇರಿ ಇದು ಡ್ಯಾಮೇಜ್ ಆಗಿದೆ ಅದೆಲ್ಲ ರಿಪೇರಿ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತೆ ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಹಾಕಿರಬೇಕು ಅಂತ ಹೇಳಿದ್ದೇವೆ. ಮತ್ತೆ ಅವರು ಬರಬೇಕಾದ್ರೆ ಏನಾದರೂ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಹಾಲಿನ ವ್ಯವಸ್ಥೆ ಅಥವಾ ಬಿಸ್ಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂತಂದರೆ ನಡ್ಕೊಂಡು ಬರಬೇಕು ಮತ್ತು ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಬೇಕು. ಸೊ ಆ ಟೈಮಲ್ಲಿ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೇಳಿ ಹಾಲು ಅಥವಾ ಏನಾದರೂ ಬಿಸ್ಕೆಟ್ ವ್ಯವಸ್ಥೆ ಕೂಡ ಎಲ್ಲ ಮಾಡಿರ್ತಾರೆ. ಮತ್ತು ರಕ್ಷಣಾ ಸಿಬ್ಬಂದಿಯವರು ಕೂಡ ಇದ್ದೇ ಇರ್ತಾರೆ. ಮತ್ತು ವೈದ್ಯಕೀಯ ಸಿಬ್ಬಂದಿಯವರು ಕೂಡ ಇರ್ತಾರೆ. ಈಗ ಕಳೆದ ಬಾರಿ ಅದರಿಂದನೇ ನಮಗೆ ಸಮಸ್ಯೆ ಆಗಿದ್ದು, ಅದನ್ನೇ ಮನಗಂಡು ಸರಿ ನಾವು VIP ಗಳಿಗೆ ಒಂದು ದಿನದ ಸಮಯ ಮಾಡಿದ್ವಿ. ಆಯ್ತಾ, VIP ಯಾರು ಪ್ರೋಟೋಕಾಲ್ ಇರುತ್ತೋ ಅವ್ರಿಗೆ ಮಾತ್ರ ವೆಹಿಕಲ್ಸ್ ಅಲೋ ಮಾಡ್ತಾ ಇದ್ರು. ಯಾರು ಪ್ರೋಟೋಕಾಲ್ ಇರಲ್ಲ ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ವೆಹಿಕಲ್ ನಿಲ್ಲಿಸ್ಬಿಟ್ಟು ಸಾರ್ವಜನಿಕ ಬಸ್ಗಳಲ್ಲೇ ಬರಬೇಕು. ಮತ್ತು ಅವ್ರ ರೆಕಮೆಂಡೇಶನ್ ಇಂದ ಅವ್ರಿಗೆ ಬೇಕಾದ್ರೆ ಒಂದು ಸಪ್ರೇಟ್ ಕ್ಯೂ ಮಾಡಿ. ಈಗ 2,000 ರೂಪಾಯಿ ಟಿಕೆಟ್ಗಳಿಗೆ ಕೌಂಟರ್ಗಳು ಪಾರ್ಕಿಂಗ್ ಹತ್ರನೂ ಇರುತ್ತೆ, ಬೆಟ್ಟದ ಮೇಲೂ ಇರುತ್ತೆ. ಆ್ಯಪ್ ಮಾಡಿದ್ದೀವಿ, ಆ್ಯಪ್ನಲ್ಲಿ ಕೂಡ 2,000 ರೂಪಾಯಿ ಟಿಕೆಟ್ನ ಅವ್ರಿಗೆ ತಗೋಬೋದು. ಮತ್ತು 2,000 ರೂಪಾಯಿಗೆ ವಿಶೇಷವಾಗಿ ಒಂದು ಕಿಟ್ ಬೇರೆ ಮಾಡಿದ್ದೀವಿ. ಶ್ರೀಚಕ್ರ ಸಿಂಬಲ್ ಇರುವಂಥ ಒಂದು ಕಿಟ್ಟು. ಓಕೆ, ಅದು ಲಾಸ್ಟ್ ಟೈಮ್ ಮಾಡಿದ್ದೆ. ಓಕೆ, ಈ ಬಾರಿ ಒಂದು ಕಿಟ್ ಮಾಡಿ ಅದರೊಳಗೆ ಒಂದು ವಾಟರ್ ಬಾಟಲ್ಲು, ಒಂದು ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋ, ಪ್ರಸಾದ, ಲಡ್ಡು ಪ್ರಸಾದ. ಸೊ ನೀವು ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ದೀರಿ, ನಿಮ್ಮನ್ನು ಕೂಡ ಕರೆಕ್ಟಾಗಿ ಯಾರಿಗೆ ಅದನ್ನ ನೋಡ್ಬಿಟ್ಟು ಲಿಮಿಟೆಡ್ ನಂಬರ್ಸ್ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ನೋಡಿ ಕೊಡ್ತೀವಿ. ಏನು ಕೊಟ್ರೆ ಲೈವ್ ಮಾಡ್ತಾ ಇದ್ದೀವಿ. ಯಾರಾದ್ರೂ ಬರ್ಬೇಕಲ್ಲ, ಏನಾದ್ರು ಜನರನ್ನ ಕೇಳೋದಕ್ಕೆ, ವ್ಯವಸ್ಥೆಗೆ ನೋಡೋಕ್ಕೆ. ಸಿಕ್ಕವ್ರೆಲ್ಲರಿಗೂ ಇಲ್ಲ, ಅದನ್ನ ಲಿಮಿಟೆಡ್ ಆಗಿ ಮೊದಲೇ ಪರ್ಮಿಷನ್ ತಗೊಂಡು ಯಾರು ತಗೊಂಡಿರ್ತಾರೆ ಅಂಥವ್ರಿಗೆ ಪಾಸ್ ಕೊಟ್ಟು ಮಾಡಿಸ್ಬೇಕು. ಇಲ್ಲ, ಇದು ಅಲ್ಲಿ ಕ್ಯೂನಲ್ಲಿ ಸಿಂಗಲ್ ಪರ್ಸನ್ ಕ್ಯೂ ಇರೋದ್ರಿಂದ ಅವ್ರಿಗೆ ಸಪ್ರೇಟಾಗಿ ಯಾವುದೇ ಕ್ಯೂ 2,000ಕ್ಕೆ ಬೆಳಗಿನ ಸಾಯಂಕಾಲ ಇರುತ್ತೆ. VIP ಗಳು ಬಂದು ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲ ಟೈಮಲ್ಲಿ ಅವ್ರು ಬರಬಾರ್ದು ಅಂತೇಳಿ ಅವ್ರಿಗೆ ಒಂದು ಸಪ್ರೇಟ್ ಸಮಯ ನಿಗದಿ ಮಾಡಿದ್ವಿ. ನೋಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಏನಾಗುತ್ತೆ ಅಂದರೆ ಅವರು ಮಹಿಳೆಯರನ್ನ ಸಪ್ರೇಟ್ ಲೈನ್ ಮಾಡಿದ್ರೆ ಈ 1 ಲಕ್ಷದ ಮೇಲೆ ಜನ ಬರ್ತಾ ಇದ್ದಾರೆ. ಒಂದೊಂದ್ಸರಿ ಕ್ಯೂ 5ರಿಂದ 6 ಗಂಟೆ, ಕೆಲವು ಸಮಯ 8 ಗಂಟೆ ತನಕ ಹೋಗುತ್ತೆ. ಸೊ ಅಷ್ಟೊಂದು ಸಮಯ ಮಹಿಳೆಯರು ಪ್ರತ್ಯೇಕವಾಗಿ ಫ್ಯಾಮಿಲಿಯಿಂದ ಇರಬೇಕಾಗುತ್ತೆ. ಸೊ ಅದು ಕೂಡ ತೊಂದರೆ ಆಗುತ್ತೆ. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ಒಂದೇ ಕ್ಯೂ ಮಾಡಿದ್ದೀವಿ. ಬಟ್ ಹೋಗ್ತಾ ಹೋಗ್ತಾ ನೋಡೋಣ, ಹಿಂಗೆ ಸಿಚುವೇಶನ್ ಬರುತ್ತೆ, ಅದ್ರ ಪ್ರಕಾರ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬೇಕು. ಹಾಂ, ಈಗ DOTಗಳು ತಾವೇ ಬಂದು ಸೇವಾರ್ಥವಾಗಿ ಪ್ರಸಾದ ಕೊಡಬೇಕು ಅಂತಂತಂದ್ರೆ ಕೆಳಗಡೆ ಲೈಫಲ್ಲಿ ಪಾರ್ಕಿಂಗ್ ಇರುತ್ತಲ್ಲ, ಅಲ್ಲಿ ಮಾತ್ರ ಕೊಡಬೇಕು ಅಂತ ಹೇಳಿ ನಾವು ಹೇಳಿ. ಇಲ್ಲ, ಯಾರಿಗೂ ಕೂಡ ಬೆಟ್ಟದ ಮೇಲೆ ಅವಕಾಶ ಮಾಡಿಕೊಡ್ತಿಲ್ಲ. ಕೆಳಗಡೆ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲರೂ ಕೂಡ ಅಲ್ಲೇ ಪಾರ್ಕ್ ಮಾಡಿ ವೆಹಿಕಲ್ಸ್ ಮೇಲೆ ಹೋಗೋದ್ರಿಂದ ಎಲ್ಲ ಭಕ್ತಾದಿಗಳು ಅಲ್ಲಿ ಬಂದೇ ಬರ್ತಾರೆ. ಸೊ ಹಾಗಾಗಿ ಸೇವೆ ರೂಪದಲ್ಲಿ ಅವರಿಂದ ಪ್ರಸಾದ ಹಂಚಬೇಕು ಅಂದರೆ ಅಲ್ಲೇ ಮಾಡಬೇಕು ಅಂತ ಕೂಡ ಹೇಳಿದ್ರು.
ಯಾರಿಗೂ ವೆಹಿಕಲ್ ಪಾಸೇ ಕೊಡ್ತಾ ಇಲ್ಲ. ಯಾರಿಗೆ ಪ್ರೋಟೋಕಾಲ್ ಇದೆ ಅವ್ರಿಗೆ ಮಾತ್ರ ಖಾಸಗಿ ವೆಹಿಕಲ್ನ ಬಿಡ್ತಾರೆ. ಪ್ರೋಟೋಕಾಲ್ ಇರುತ್ತೆ ಕೆಲವ್ರಿಗೆ, ಮಿನಿಸ್ಟ್ರಿಗಳಿಗಿರುತ್ತೆ, ಮಂತ್ರಿಗಳಿಗಿರುತ್ತೆ, MLA ಗಳಿಗಿರುತ್ತೆ. ಸೊ ಆ ಥರದ್ದು ಒಂದು ಪ್ರೋಟೋಕಾಲ್ ಮೊದಲೇ ಏನಿದೆ ನಮ್ದು ಡಿಸೈಡ್ ಆಗಿದೆ, ಅವ್ರಿಗೆ ಮಾತ್ರ ಬಿಡ್ತೀವಿ. ಹೌದೌದು. ಪ್ರಾಬ್ಲಮ್ ಆಗೋದು AP ಗಳು ಮತ್ತು ಅವ್ರ ಇಮಿಡಿಯೇಟ್ ಫ್ಯಾಮಿಲಿ ಇಂದಲ್ಲ, ಅವ್ರಿಂದ ರೆಕಮೆಂಡೇಶನ್ ಲೆಟರ್ ತೊಗೊಂಡ್ಬರ್ತಾರಲ್ಲ, ಅವರಿಂದ ಪ್ರಾಬ್ಲಮ್ ಆಗೋದು. ಸೊ ಅದನ್ನು ತಡೆಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಎಲ್ಲಿ? ಹೌದಾ? ಯಾವಾಗ? ಎಷ್ಟು ಸಾವಾಗಿದೆ? ಎಲ್ಲಿ? ಸ್ಕೂಲ್? ಹೌದಾ? ಗೊತ್ತಿಲ್ಲ ಆ ತಡೆಗೋಡೆ ಯಾವಾಗ ಕಟ್ಟಿರೋದು, ಎಷ್ಟು ವರ್ಷಗಳಾಗಿದೆ, ಶಿಥಿಲ ಆಗಿತ್ತಾ ಅಥವಾ ಹೊಸದಾಗಿ ಕಟ್ಟಿ ಏನಾದರೂ ಕ್ವಾಲಿಟಿ ಸರಿ ಅದೆಲ್ಲ ನನಗೇನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಬಟ್ ಅಫ್ಕೋರ್ಸ್ ಇದು ದುರದೃಷ್ಟಕರ, ಇದೆಲ್ಲ ಆಗಬಾರ್ದಾಗಿತ್ತು. ಅಧಿಕಾರಿಗಳಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ ಮತ್ತು ಅಲ್ಲಿ ಸಚಿವರು ಯಾರು ಸಂಬಂಧಪಟ್ಟಿರ್ತಾರೆ ಖಂಡಿತ ಇದನ್ನು ಗಮನಕ್ಕೆ ತೆಗೆದುಕೊಂಡು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಸರಿಯಾಗಿ ಮಾಹಿತಿ ಇಲ್ಲ ಅಂದರೆ ತನಿಖೆ ಮಾಡಿ ಅದಕ್ಕೆ ಏನು ಕ್ರಮ ತೆಗೆದು ಪ್ರಯತ್ನ. ಲಲಿತ್ ಮಹಲಲ್ಲಿ, ಬೆಟ್ಟದ ತಪ್ಪಲಲ್ಲಿ ಲಲಿತ್ ಮಹಲ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಗ್ರೌಂಡ್ ಎಲ್ಲ ಇದೆ. ಸೊ ಅಲ್ಲೆಲ್ಲ ವೆಹಿಕಲ್ಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಮತ್ತೆ ಅವರು ಸಾರ್ವಜನಿಕ ಬಸ್ಗಳಲ್ಲಿ ಮೇಲೆ ಹೋಗ್ತಾರೆ. ಆಮೇಲೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಸೊ ಹಾಗಾಗಿ ಯಾರಾದರೂ ಭಕ್ತಾದಿಗಳು ಪ್ಲಾಸ್ಟಿಕ್ ಮೀನು ಬಾಟ್ಲ್ ಏನು ತಂದಿದ್ರೆ ಅದನ್ನು ಕೂಡ ಪಾರ್ಕಿಂಗ್ ಫೆಸಿಲಿಟಿಗಳಲ್ಲೇ ಇಡಿಸ್ಬಿಡ್ತೀವಿ. ಸೊ ಯಾರು ಕೂಡ ಮೇಲ್ಗಡೆ ಪ್ಲಾಸ್ಟಿಕ್ ತರೋಂಗಿಲ್ಲ, ಆ ರೀತಿ ಕೂಡ ಮಾಡ್ತೀವಿ. ಈಗಾಗಲೇ ಯಾರ್ಯಾರು ಅದಕ್ಕೆ ಜವಾಬ್ದಾರರಿರ್ತಾರೆ ಅಧಿಕಾರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೂಪರಿಂಟೆಂಡೆಂಟ್ ಹಿಡಿದು ಎಕ್ಸೈಸ್ ಇನ್ಸ್ಪೆಕ್ಟರ್ ಹಿಡಿದು DC ತನಕ ಕೂಡ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಮತ್ತು ಪೊಲೀಸವ್ರಿಗೂ ಹೇಳಿದ್ದೀವಿ ಯಾರು ಅದಕ್ಕೆ ಆ ಜ್ಯೂರಿಸ್ಡಿಕ್ಷನ್ ಇರುತ್ತೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಅದಾದಮೇಲೆ ಕೂಡ ಎಲ್ಲ ಕಡೆ ಹೋಗಿ ನೀವು ಎಕ್ಸಾಮಿನ್ ಮಾಡಿ, ಇಡೀ ಮೈಸೂರು ಸಿಟಿನಲ್ಲಿ ಯಾರು ರೀತಿ ಅಕ್ರಮವಾಗಿ ಪರವಾನಗಿ ಇಲ್ಲದೆ ಮಾಡ್ತಿರ್ತಾರೆ ಅಂಥವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ. ಅದಾದಮೇಲೆ DC ಅವರು ಕೂಡ ಮೀಟಿಂಗ್ ಮಾಡಿದರು. ಅದಾದಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಡೆ ಹೋಗಿ ಎಕ್ಸಾಮಿನ್ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಆದರೆ ಯಾರಾದರೂ ಪರವಾನಗಿ ಇಲ್ಲದೆ ಇದ್ದವ್ರನ್ನೆಲ್ಲ ಮುಚ್ಚಿದ್ದಾರೆ. ಸೊ ಹಾಗಾಗಿ ಮತ್ತೆ ಎಲ್ಲ ಕಡೆ ಸುರಕ್ಷತಾ ಕ್ರಮಗಳು, ಫೈರ್ ಸೇಫ್ಟಿ ತೊಗೊಂಡಿದ್ದಾರಾ ಇಲ್ವಾ ಅದನ್ನು ನೋಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಯಾರು A1 ಆರೋಪಿ ಏನೋ ಬೆಂಗಳೂರಿಗೆ ಹೋಗಿದೆ ಅಂತ ಪೇಪರ್ ಕೇಳ್ಪಟ್ಟೆ. ಬಟ್ ಅವ್ರ ಮೇಲೆ ಕೇಸ್ ಆಗಿರುತ್ತೆ. ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು ಅದ್ರ ಪ್ರಕಾರ ಆಗುತ್ತೆ. ಕಮಿಷನರ್ ಅವರು ನೀವು ಏನಾದರೂ ನಮ್ಮಿಂದ ಟೋಟಲ್ ಎಲ್ಲ ರೋಡ್ಸಲ್ಲಿ ಯಾರಿಗೂ ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ಇಂದ ಎಂಟ್ರೆನ್ಸ್ ಇಲ್ಲ. ಈವನ್ VIP ಗಳಿಗೂ ಕೂಡ ಇಲ್ಲ. ಅವ್ರ ವೆಹಿಕಲ್ ಬಿಡೋದೇ ಇಲ್ಲ. ಅವರು ಕೂಡ ಪ್ರಾಧಿಕಾರದಿಂದ ಏನು ವೆಹಿಕಲ್ ಮಾಡಿರ್ತಾರೆ ಆ ವೆಹಿಕಲಲ್ಲೇ ಹೋಗ್ತಾರೆ. ಹೇಳಕ್ ಬರಲ್ಲ. ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭಕ್ತಾದಿಗಳು ಕಮ್ಮಿ ಇದ್ದಾಗ ಪ್ರತಿಯೊಬ್ಬರಿಗೂ ಹೆಚ್ಚು ಸಮಯ ಸಿಗುತ್ತೆ. ತುಂಬ ಜನ ಬಂದಾಗ